ದೇವಿ ದೇವಿ ಚ ವಿದ್ಮಹೆ ಸರ್ವಶಕ್ತಿ ಚ ಧೀಮಹಿ ತನ್ನೋ ಸ್ಕಂದಮಾತ ಪ್ರಚೋದಯಾತ್. ಶರನ್ನವರಾತ್ರಿಯ 5ನೇ ದಿವಸ ಸ್ಕಂದಮಾತಾ ದೇವಿಯ ಆರಾಧನೆ ಮಾಡಲಾಗುತ್ತದೆ. ಈ ದೇವಿಯ ಶ್ಲೋಕ ಹೇಗೆಂದರೆ, ಓಂ ದೇವಿ ಸ್ಕಂದಮಾತೆ ನಮಃ, ಸಿಂಹಾಸಂಗತಂ ನಿತ್ಯಂ ಪದ್ಮಾಚಿತ ಕರುಣಾದ್ಭಯೇ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ವತಿಯಿಂದ ಶರನ್ನವರಾತ್ರಿಯ 5ನೇ ದಿವಸದಲ್ಲಿ ತಾಯಿ ಸ್ಕಂದಮಾತಾ ದೇವಿಯ ಸಂಕ್ಷಿಪ್ತ ವಿವರ ಹೇಗೆಂದರೆ, ಸ್ಕಂದನು ಬಾಲರೂಪದಲ್ಲಿ ಈಕೆಯ ತೊಡೆಯಲ್ಲಿ ವಿರಾಜಿಸುತ್ತಾನೆ. 4 ಭುಜಗಳು, 2 ಕೈಗಳಲ್ಲಿ ಕಮಲದ ಪುಷ್ಪಧಾರಣೆ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರಿಕೆ. ಇದರಿಂದ ಈಕೆಗೆ ಸ್ಕಂದಮಾತಾ ದೇವಿ ಎಂದು ಕರೆಯುತ್ತಾರೆ. ಮಾತೃಪ್ರೇಮದ ಸಂಕೇತ ಈ ಅವತಾರವಾಗಿರುತ್ತದೆ. ಸ್ಕಂದಮಾತಾ ದೇವಿಯು ಆರಾಧನೆ ಮಾಡುವುದರಿಂದ ಶಕ್ತಿ ಮತ್ತು ವಿಶ್ವಾಸವನ್ನು ತರಲು ಸಹಾಯ ಮಾಡುತ್ತದೆ. ಅವಳನ್ನು ಶ್ರೇಷ್ಠ ಬುದ್ಧಿ ಮತ್ತು ಸಮಾಧಾನವನ್ನು ನೀಡುವ ದೇವಿ ಎಂದು ಪರಿಗಣಿಸಲಾಗುತ್ತದೆ. ಸ್ಕಂದಮಾತಾ ಸುಖ ಮತ್ತು ಶಾಂತಿ ನೀಡುವ ದೇವಿಯಾಗಿ ಪರಿವರ್ತನೆಯಾಗಿದೆ ಎಂದು ಗ್ರಂಥದಲ್ಲಿ ಉಲ್ಲೇಖವಾಗಿದೆ. 52 ಶಕ್ತಿ ದೇವತೆಗಳಾದಂತಹ ಸ್ಕಂದಮಾತಾ ದೇವಿಯಲ್ಲಿ ಇಬ್ಬರಾದಂತಹ ಶರ್ಧಾ ಮತ್ತು ಕಾಕುಜು ಮಹಾದೇವಿಯ ಶಕ್ತಿ ರೂಪವನ್ನು ಹೊಂದಿರುವುದರಿಂದ ಅವಳನ್ನು ದೇವರು ಬ್ರಹ್ಮ ಮತ್ತು ಶಿವನಿಂದ ಆಯ್ಕೆ ಮಾಡಲಾಗಿತ್ತು. ಈ ಸಮಯದಲ್ಲಿ ತಾಯಿಯಾಗಿ ದೇವತೆಯಾದಂತಹ ತಾಯಿಯು ತಮ್ಮ ಮಗನಾದಂತಹ ಕಾಯಕೇಶವನನ್ನು ಬೆಳೆಸುತ್ತಾಳೆ. ತನ್ನ ಮಗನಾದಂತಹ ಕಾಯಕೇಶವನನ್ನು ಬೆಳೆಸುತ್ತಾಳೆ. ಈ ದೇವಿಯ ಆರಾಧನೆಯಿಂದ ಭಕ್ತರುಗಳಲ್ಲಿ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗಿ ತುಂಬುತ್ತದೆ. ಹಿಂದೂ ಪುರಾಣದಲ್ಲಿ ಪರಂಪರೆಯ ಪ್ರತೀಕವಾಗಿ ಸ್ಕಂದಮಾತಾ ದೇವಿಯ ಉಪಾಸನೆ ಜೀವನದಲ್ಲಿ ಶ್ರೇಷ್ಠವಾದಂತಹ ಸಮಾಧಾನ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿದೀಪವಾಗುತ್ತದೆ. ಈ ತಾಯಿಯನ್ನು ಪೂಜಿಸಿದವರಿಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನವನ್ನು ಕಳೆಯುವಂತರಾಗುತ್ತಾರೆ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾದಂತಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋದ ಯಾವುದೇ ಒಂದು ಗೊಂದಲವಿದ್ದಲ್ಲಿ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇನ್ನೂ ಹೊಸ ವಿಷಯಗಳಿಗಾಗಿ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.